ಅತ್ತೆ, ಅಮೃತನ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾಳೆ ಅಳಿಯಂದ್ರನ್ನ ಕರ್ಕೊಂಡು. ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣವಾ? ಅಮೃತಂಗೆ ಶಾವಿಗೆ ಪಾಯಸ ಮತ್ತು ಪುಳಿಯೋಗರೆ ಅಂದರೆ ಇಷ್ಟ, ಅದನ್ನೇ ಮಾಡೋಣವಾ? ನೀವು ಹೆಲ್ಪ್ ಮಾಡ್ತೀರಾ ಅತ್ತೆ? ಆ ಪೀಡೆ ಮದುವೆ ಆಗಿ ಹೋದ್ಮೇಲೇನೋ ಅವಳು ಚಾಕ್ರಿ ಮಾಡೋದು ಮಾತ್ರ ತಪ್ಪಿಲ್ಲ. ಅತ್ತೆ ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರೋಜ, ಬೇಕಾದರೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡೋಣ, ಸರಿನಾ? ಆ ಹಾವಿಗೆ ಶಾವಿಗೆ ಪಾಯಸ ಬೇರೆ ಕೇಳು. ರೀ, ಇವತ್ತು ಆಫೀಸ್ ಕೆಲಸ ಅದು ಇದು ಅಂತ ಏನೂ ಇಟ್ಕೋಬೇಡಿ. ಮಗಳು ಮದುವೆ ಆದಮೇಲೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾಳೆ. ಇವತ್ತು ನಿಮ್ಗೆಲ್ಲ ಕೆಲಸಕ್ಕೂ ಬಂದು. ಅದು ನೀನು ನನಗೆ ಹೇಳಬೇಕಾ ಸರೋಜ? ನಾನು ಆಗಲೇ 2-3 ದಿವಸದಿಂದ ಏನು ಕೆಲಸನೂ ಮಾಡಿಲ್ಲ. ಇದ್ದಿದ್ದ ಕೆಲಸ ಎಲ್ಲ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀನಿ. ಸರಿ ಸರಿ ರೀ, ಅಮೃತಂಗೆ ಮತ್ತು ಅರ್ಜುನ್ ಅವರಿಗೆ ಏನಾದರೂ ಒಂದು ಒಳ್ಳೆ ಉಡುಗೊರೆ ಕೊಡಬೇಕು. ಏನು ಕೊಡೋಣ? ಅದನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಾಗಿದೆ. ನೀನೇನು ಯೋಚನೆ ಮಾಡಬೇಡ. ಮದುವೆ ಆದಮೇಲೇನೋ ಈ ಆಸ್ತಿನ ಲೂಟಿ ಮಾಡೋದು ಮಾತ್ರ ತಪ್ಪಿಲ್ಲ. ಇವುಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಅಲ್ಲಮ್ಮ ಸರೋಜ, ಅದೆಲ್ಲ ಸರಿ. ಅಮೃತ ಏನೋ ಬರ್ತಿದ್ದಾಳೆ, ಆದರೆ ಅವಳ ಜೊತೆ ಅರ್ಜುನು ಬರ್ತಿದ್ದಾನ? ನನಗೆ ಯಾಕೋ ಡೌಟು. ಯಾಕೆ ಚಿಕ್ಕಪ್ಪ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಅರ್ಜುನ್ ಯಾಕೆ ಬರಲ್ಲ? ಮೊದಲೇ ಹಾವಿನ ಹುತ್ತಕ್ಕೆ ಕೈ ಹಾಕಿದ್ದಾನೆ. ಫಸ್ಟ್ ನೈಟಲ್ಲೇ ಕಚ್ಚಿ ಡಮಾರನ್ಸಿರುತ್ತೆ. ಮಾವ ಏನು ಯೋಚನೆ ಮಾಡ್ತಿದ್ದೀರಾ? ಯಾಕೆ ಹೀಗೆ ಹೇಳಿದ್ರಿ? ಅಲ್ಲಮ್ಮ, ಅದು ಅಳಿಯಂದ್ರು ಮಾವನ ಮನೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಹಾಗೇನಾದರೂ ಇರಬಹುದೇನೋ ಅಂತ ಅಂದ್ಕೊಂಡೆ ಅಷ್ಟೇ. ನಮ್ಮ ಅರ್ಜುನ್ ಹಾಗಲ್ಲ ಚಿಕ್ಕಪ್ಪ. ಅವನು ಎಷ್ಟೇ ಆಗಲಿ ಮನೆ ಮಗ ಅಲ್ವಾ? ಸರಿ ಸರಿ, ನೀವು ಮಾತಾಡ್ತಾ ಇರಿ. ನಾನು ಅತ್ತೆ ಅಡುಗೆ ತಯಾರಿ ಮಾಡ್ಕೋತೀವಿ. ಬನ್ನಿ ಅತ್ತೆ. ಇದು ಕನ್ಸಲ್ಲ ಅಂತ ಪ್ರೂವ್ ಆಯಿತು. ಪರವಾಗಿಲ್ಲ, ಇನ್ನೂ ಮಲಗಿದ್ದಾರೆ. ರಾತ್ರಿ ಎಲ್ಲ ಎದ್ದಿದ್ದೆ ಅಂತ ಹೇಳಿ ಹೇಗೋ ನಾಟಕ ಮಾಡಿ ಮ್ಯಾನೇಜ್ ಮಾಡಿಬಿಡೋದು. ಮಲಗಿದಾಗೂ ಎಷ್ಟು ಮುದ್ದಾಗಿ ಕಾಣ್ತೀರ ರೀ. ಮಲಗಿ ಆರಾಮಾಗಿ ಮಲಗಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಆದರೆ ಒಂದು ಮಾತಂತೂ ಹೇಳಲೇಬೇಕು ಅಮೃತ ಅವರೇ, ನೀವು ನನ್ನ ಹೆಂಡತಿ ಅಂದರೆ ನನಗೀಗಲೂ ನಂಬೋದಕ್ಕಾಗ್ತಾ ಇಲ್ಲ. ಐ ಲವ್ ಯು ಅಮೃತ ಅವರೇ. ನಿಮ್ಮ ಬಾಯಿಂದ ಐ ಲವ್ ಯು ಅಂತ ಹೇಳಿಸ್ಕೊಳ್ಳೋ ಭಾಗ್ಯ ಅದು ಯಾವಾಗ ಕೊಡ್ತಿರೋ ಗೊತ್ತಿಲ್ಲ. ತುಂಬ ಕಾಯಿಸ್ಬೇಡ್ರಿ, ಒಳ್ಳೆ ಹುಡುಗ ನಾನು. ಒಂದೇ ಒಂದು ಸತಿ ನಿಮ್ಮ ಬಾಯಲ್ಲಿ ಐ ಲವ್ ಯು ಅಂತ ಹೇಳಿಸ್ಕೊಂಡ್ಬಿಟ್ರೆ ಅಷ್ಟು ಸಾಕು. ಆಮೇಲೆ ಸತ್ರೂ ಪರವಾಗಿಲ್ಲ.
ಇಲ್ಲೇನು ಮಾಡ್ತಿದ್ದೀರಾ ನೀವು? ಅದು ನಿಮ್ಮ ಮುದ್ದಾದ ಮುಖದ ಎದುರುಗಡೆ ಸೊಳ್ಳೆ ಓಡಾಡ್ತಾ ಇತ್ತು, ಅದನ್ನು ಓಡಿಸೋಣ ಅಂತ ಬಂದೆ ಅಷ್ಟೆ. ಸರಿ, ನಾನು ಹೋಗಬೇಕು. ರೀ ಅಮೃತ ಅವರೇ, ಐ ಲವ್ ಯು ಅಂತ ಹೇಳ್ರಿ. ಕಾಡಿ ಬೇಡಿ ಕೇಳ್ಕೊತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾನು ಕೇಳ್ತಾ ಇರೋದು ನಿಮ್ಮ ಪ್ರೇಮ ಭಿಕ್ಷೆ ಕಣ್ರಿ. ನಾಚಿಕೆ ಯಾಕಾಗಬೇಕು? ಒಂದು ರೀತಿಲಿ ಎಲ್ಲ ಪ್ರೇಮಿಗಳು ಪ್ರೇಮ ಭಿಕ್ಷಕರೇ ತಾನೇ. ಆದರೆ ನನಗೆ ನೀವು ಕೇಳಿದ ಭಿಕ್ಷೆ ಹಾಕೋ ಉದಾರತೆ ಇಲ್ಲ. ವಿಷ್ಣು ಅಲ್ವಾ ಕೂಗಿದ್ದು? ಅಮೃತ ಅವರೇ, ಅಪ್ಪ ಕೂಗ್ದಾಗಾಯ್ತಲ್ಲ? ಹೌದು. ಬನ್ನಿ ಏನು ಅಂತ ನೋಡೋಣ. ವಿಷ್ಣು, ಅಯ್ಯೋ, ಏನಾಯ್ತು? ಏನಾಯ್ತು? ಹೇಗೆ ಬಿದ್ದು? ಅದು ಏನಿಲ್ಲ, ರೂಮ್ ಒಳಗಡೆ ಹತ್ರದಲ್ಲಿ ಬಂದೆ, ಕಾಲು ಹಿಡಿದು ಬಿದ್ದೆ. ಮಂಚದ ಎಡ್ಜು ತುಟಿತ್ತಾಗಿ ಸ್ವಲ್ಪ ರಕ್ತ ಬರ್ತಿದೆ ಅಷ್ಟೇ. ಗಾಬರಿ ಆಗ್ಬಿಡಿ. ಈ ಹುಡುಗಿ ಮನೆ ಕಾಲಿಡಂತ ಇದೇ ರೀತಿ ಆಗ್ತಾ ಇದೆ. ಬರೀ ಅಪಶಕ್ನ. ಈ ಮದುವೆ ಬೇಡ ಅಂತ ಪಡ್ಕೊಂಡೆ. ನೀವು ಯಾರಾದ್ರೂ ನನ್ನ ಮಾತು ಕೇಳಿದ್ರಾ? ಅಮ್ಮ, ಯಾಕೆ ಎಲ್ಲದಕ್ಕೂ ಮದುವೆ ವಿಚಾರ ತೆಗುತ್ತೀಯ? ಹೇಳ್ದೆ ತಾನೆ ಹೇಳು ಬಿದ್ದೆ ಅಂತ. ಮಾವ, ಒಂದು ನಿಮಿಷ. ನೀವು ನಿಜವಾಗ್ಲೂ ಎಡು ಬಿದ್ರ ಅಥವಾ ಯಾರು ತಳ್ದಾಗಾಯ್ತು ಅಂತ ನಿಜ ಹೇಳಿದ್ರೆ ಇವರೆಲ್ಲ ಗಾಬರಿ ಆಗ್ತಾರೆ. ಯಾಕೆ ಮಾವ ಮೌನವಾಗಿದ್ದೀರಾ? ನಿಜವಾಗ್ಲೂ ಎಡು ಬಿದ್ರಾ? ಹೌದಮ್ಮ, ಸುಳ್ಳು ಯಾಕೆ ಹೇಳಿ? ಎಡ ಬಿದ್ದಿದ್ದು ನಿಜ. ಯಾಕೆ ಅಮೃತ ಹೀಗೆ ಕೇಳ್ತಾ ಇದೆಯಾ? ಏನಿಲ್ಲ ಅತ್ತೆ, ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೋಡಿ, ಯಾರೋ ಗಾಬರಿ ಆಗ್ಬಿಡಿ. ನಿಮಗೆ ಟೈಮ್ ಆಗುತ್ತೆ, ಹೊರಡಿ. ಹೇಮಾ, ಫಸ್ಟ್ ಏಡ್ ಬ್ಯಾಗ್ ತೊಗೊಂಬ. ಫಸ್ಟ್ ಏಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅಮ್ಮ, ನೀನು ಗಾಬರಿ ಆಗ್ಬಿಡ, ಹೋಗು. ಅಲ್ಲ, ನಾನು ಎಡು ಬಿದ್ದಿಲ್ಲ ಅನ್ನೋ ಅನುಮಾನ ಅಮೃತಕ್ಕೆ ಹೇಗೆ ಬಂತು? ಯಾಕೆ ಬಂತು? ಜೈ ಮಹಾಕಾಲ. ವಿಷ್ಣು, ನಾಗಮಣಿ ಪಡ್ಕೊಳ್ಳೋ ಯುದ್ಧದಲ್ಲಿ ನಾನು ಸಂಪೂರ್ಣವಾಗಿ ಸಿದ್ಧವಾಗಿದೆ. ನನ್ನಲ್ಲಿ ಶಕ್ತಿ ದ್ವಿಗುಣವಾಗಿಯೇ ಇದೆ. ನಿನ್ನಿಂದ ನಾಗಮಣಿನ ನಾನು ಹೇಗೆ ಪಡ್ಕೋತೀನಿ ಅಂತ ನೋಡ್ತಾ ಇರು. ಅದನ್ನ ಯಾರು ಹೇಗೆ ತಪ್ಪಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಕಾನಿಷ್ಕನ ಶಕ್ತಿ ನನ್ನ ಕಣ ಕಣದಲ್ಲಿ ಹರಿತಾ ಇದೆ. ಈಗ ಮನುಷ್ಯ ಲೋಕದ ಶಕ್ತಿಯ ಜೊತೆಗೆ ನಾಗಲೋಕದ ಶಕ್ತಿ ಕೂಡ ನನ್ನಲ್ಲಿ ಮಹಾ ಸಂಗಮ ಮಾಡಿದೆ. ವಿಷ್ಣು, ಇನ್ನು ನಿನ್ನಿಂದ ನಾಗಮಣಿನ ನನ್ನ ವಶಕ್ಕೆ ತಗೊಳ್ಳೋದು ಅಷ್ಟು ಕಷ್ಟವಾದ ಕೆಲಸ ಏನಲ್ಲ.
ಇಷ್ಟು ದಿನ ನೀನು ನಾಗಮಣಿಯ ಒಡೆಯ ಅಂತ ಬೀಗ್ತಾ ಇದ್ದೆ ಅಲ್ವಾ? ಬೇಗ ಬೇಗ ಇನ್ನು ಮುಂದೆ ನಾಗಮಣಿಯ ಒಡೆಯ ಈ ಭೈರವ ಪಾಪ, ಕೇವಲ ಈ ಭೈರವ ಪಾಪ ಮಾತ್ರ. ಆದ್ರೆ ಅದಕ್ಕಿಂತ ಮುಂಚೆ ಕಾನಿಷ್ಕನಿಗೆ ಈ ವಿಚಾರ ಗೊತ್ತಾಗ್ದಿರೋ ಹಾಗೆ ಮರೆ ಮಾಚಬೇಕು. ಅದು ಈಗ್ಲೇ ಕೂಡ್ಲೇ ಆಗ್ಬೇಕು. ಜೈ ಮಹಾಕಾಲ. ಅಪ್ಪ, ಇನ್ಮೇಲೆ ಅಮ್ಮನ ಹತ್ರ ಯಾವ ಕೆಲಸನೂ ಮಾಡಿಸೋ ಹಾಗಿಲ್ಲ. ಇದೇನು ಅಮೃತ ಹೀಗಂತ್ಯ? ಆಮೇಲೆ ನನ್ನ ಟೈಮ್ಗೆ ಊಟ ಹಾಕೋರು ಯಾರು? ಅದೆಲ್ಲ ಗೊತ್ತಿಲ್ಲ ಅಪ್ಪ, ನೀವು ಕೆಲಸದವ್ರನ್ನ ಇಟ್ಕೊಳ್ಳಿ. ಆದರೆ ಇನ್ಮೇಲೆ ಅಮ್ಮನ ಹತ್ರ ಒಂದು ಸಣ್ಣ ಕೆಲಸನೂ ಮಾಡಿಸೋ ಹಾಗಿಲ್ಲ. ಅರ್ಥ ಆಯ್ತಾ? ಅಯ್ಯೋ, ಇದೇನಿದು? ಒಳ್ಳೆ ಸರೋಜ ಬಸ್ರಿ ಅನ್ನೋ ಥರ ಆಡ್ತಾ ಇದ್ದೀರಲ್ಲ ನೀವು. ಹೌದು, ನಮ್ಮಮ್ಮ ತಾಯಿ ಆಗ್ತಿದ್ದಾರೆ. ಅಮೃತ, ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅಪ್ಪ, ಸರೋಜ ಅಮ್ಮ ಈಗ ತಾಯಿ ಆಗ್ತಿದ್ದಾರೆ, ಇದು ಸತ್ಯ. ಅಯ್ಯೋ, ಇದು ಹೇಗೆ ಸಾಧ್ಯ? ಇಷ್ಟು ದಿನ ಇಲ್ಲದೆ ಇರೋದು ಸರೋಜ ತಾಯಿ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನಾನು ಹೇಳಿರ್ಲಿಲ್ವಾ ಈ ಮನೆಗೆ ಒಂದು ಮಗು ಬರುತ್ತೆ, ಅಮ್ಮನ ಮಡಿಲನ್ನ ತುಂಬುತ್ತೆ ಅಂತ. ಕಂಗ್ರಾಟ್ಸ್ ಅತ್ತೆ, ಕಂಗ್ರಾಟ್ಸ್ ಮೋವ. ರೀ ಅಮೃತ ಅವರೇ, ನಿಮಗೆ ಡಾಕ್ಟ್ರ್ ಕೆಲಸನೂ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಸರೋಜ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೂ ಯಾಕೋ ಒಂದ್ಸಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸೋದು ಒಳ್ಳೇದು ಅನ್ಸುತ್ತಪ್ಪ. ಬೇಕಾಗಿಲ್ಲ ಬೇಕಾಗಿಲ್ಲ, ಅಮೃತ ಹೇಳಿದ್ಮೇಲೆ ಮುಗೀತು. ಅಲ್ಲ, ಅವಳು ಹೇಳಿದ್ದು ನಿಜ ಆಗಿರುತ್ತೆ, ಅವಳಿಗೆಲ್ಲ ಗೊತ್ತು. ಅದು ಹೇಗ್ರಿ ಗೊತ್ತಾಗುತ್ತೆ? ಅವಳಿನ ದೇವ್ರ? ಅದು ಹಾಗಲ್ಲ ರಾಜಿ, ಎಷ್ಟೇ ಆದರೂ ಅವಳು ಆ ದೇವಸ್ಥಾನದ ಅರ್ಚಕರ ಮನೇಲಿ ಇದ್ಲಲ್ಲ, ಅವಳಿಗೆ ಈ ಆಯುರ್ವೇದ ನಾಡಿಶಾಸ್ತ್ರ ಎಲ್ಲ ಗೊತ್ತಿರುತ್ತೆ, ಎಲ್ಲ ತಿಳ್ಕೊಂಡಿರ್ತಾಳೆ. ಅಮೃತ, ಬರ್ತಿದ್ದ ಹಾಗೆ ಎಷ್ಟು ಒಳ್ಳೆ ಸುದ್ದಿ ಕೊಟ್ಟೆಮ್ಮ ತಾಯಿ. ಹೌದು ಅಮೃತ, ನೀ ಈ ಮನೆ ಹೊಸಲು ತುಳಿದ ಗಳಿಗೆ ಎಂಥ ಸುದ್ದಿ ಬಂತು ನೋಡು.
ಹೇಳಿ. ಏನು ಶಿವಲಿಂಗ ತಯಾರಾಗಿದ್ಯಾ? ತುಂಬ ಸಂತೋಷ. ಸರಿ, ನಾನು ನಮ್ಮ ಗುರುಗಳ ಹತ್ರ ಮಾತಾಡಿ ಯಾವತ್ತು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ, ಆಗಲಿ. ನಮಸ್ಕಾರ. ಅಜ್ಜಿ, ಏನದು? ಏನೋ ಶಿವಲಿಂಗ ಅಂತೇನೇನೋ ಮಾತಾಡ್ತಿದ್ದೆ, ಯಾರ ಹತ್ರ? ಓ, ಯಾವುದೋ ಹೊಸ ದೇವ್ರನ್ನ ಕರ್ಕೊಂಬರೋ ಪ್ಲಾನಾ? ಚಿತ್ರ, ದೇವ್ರನ್ನ ನಾವು ಕರ್ಕೊಂಡು ಬರೋಕ್ಕಾಗಲ್ಲ. ದೇವರೇ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಬಂದಿರೋದು. ಅದಕ್ಕೆ ಆ ಸರ್ವಶಕ್ತಿ ಈಶ್ವರನ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋದೇ ನಾನು ತುಂಬ ದಿನದ ಆಸೆ. ಅತ್ತೆ, ಏನು ಹೇಳ್ತಾ ಇದ್ದೀರಾ? ಹೌದು ವಾಣಿ, ಶಿವನ ವಿಗ್ರಹನ ಕೆತ್ತೋದಕ್ಕೆ ಒಬ್ರಿಗೆ ಹೇಳಿದ್ದೆ. ಅವ್ರು ತುಂಬ ಹಳೆ ಆಚಾರ್ಯರು. ವಿಗ್ರಹನ ಕೆತ್ತೋದ್ರಲ್ಲಿ ಅವರು ನಿಪುಣರು. ಅದು ಅವ್ರ ಕುಟುಂಬ ಕೊಲ್ದಿರೋ ವಿದ್ಯೆ. ಅಂತೂ ನನ್ನ ಆಸೆ ನೆರವೇರೋ ಕಾಲ ಹತ್ರ ಬರ್ತಾ ಇದೆ ನೋಡು. ಏನಮ್ಮ ಎಲ್ಲರೂ ಇಷ್ಟೊಂದು ಸಂತೋಷವಾಗಿದ್ದೀರಾ? ಯಾವ ಆಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬಾ ವಿಷ್ಣು, ಒಳ್ಳೆ ಸಮಯಕ್ಕೆ ಬಂದೆ. ಬಾಬಾ, ಏನು ಹೇಳಿ, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಿ? ವಿಷ್ಣು, ಇಷ್ಟು ದಿನದಿಂದ ನಂಗೊಂದು ಅನುಮಾನ ಕಾಡ್ತಾ ಇತ್ತು. ಅದು ಇವತ್ತು ಬಗೆಹರಿತು. ಯಾವ ಅನುಮಾನ ಬಾಬಾ? ನನಗೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೆ ನನಗೆ ಇಷ್ಟು ದಿನ ಆಗಿರಲಿಲ್ಲ. ಆದರೆ ಅದು ಈಗ ಎಲ್ಲಿದೆ ಅಂತ ನನಗೆ ಗೊತ್ತಾಗಿದೆ. ಹೌದಾ? ಹೌದು ವಿಷ್ಣು, ಆ ನಾಗಮಣಿ ಇದೇ ಊರಲ್ಲಿ, ಇದೇ ಊರಿನ ಸುತ್ತಮುತ್ತಲಿನಲ್ಲಿ ವಾಸವಾಗಿರೋ ಯಾರೋ ಒಬ್ಬರ ಅಧೀನದಲ್ಲಿದೆ. ಏನು ಹೇಳ್ತಿದ್ದೀರಾ ಬಾಬಾ? ಅದ್ಯಾಕೆ ಸಾಧ್ಯ? ಇಷ್ಟು ದಿನ ನಾನು ಮಾಡಿದ ಪೂಜೆ ಸಾಧನೆಯ ಫಲವಾಗಿ ಈ ವಿಚಾರ ನನಗೆ ಗೊತ್ತಾಗಿರೋದು ವಿಷ್ಣು. ಆ ನಾಗಿಣಿ ನಿಮ್ಮ ಮನೆಯವರಿಂದ ಬಿದ್ದಿರೋದು ನಾಗಮಣಿನ ಹುಡ್ಕೋದಿಕ್ಕೆ. ಅಂದರೆ ನಾಗಮಣಿಯ ಹುಡುಕಾಟ ಮಾಡೋದಕ್ಕೆ ನಾಗಿಣಿ ಶುರು ಮಾಡಿದ್ದಾಳೆ. ಅವಳೇನಾದರೂ ನಿಮ್ಮ ಮನೆಯವರಿಂದ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಹಿಂದೆ ಬಿದ್ದಿದ್ದಳೋ ಅಥವಾ ನಿಮ್ಮ ಮನೆಯಿಂದ ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ಹಿಂದೆ ಬಿದ್ದಿದ್ದಳೋ ಅರ್ಥ ಆಗ್ತಿಲ್ಲ ವಿಷ್ಣು. ಬಾಬಾ, ಏನು ಹೇಳ್ತಿದ್ದೀರಾ? ನಾಗಮಣಿ ನನ್ನ ಹತ್ರ ಇರೋದಕ್ಕೆ ಹೇಗೆ ಸಾಧ್ಯ? ಇಷ್ಟಕ್ಕೋದು ನನ್ನ ಹತ್ರ ಇದ್ದಿದ್ರೆ ನಿಮಗೆ ಗೊತ್ತಾಗದೇ ಇರ್ತಿತ್ತ? ಅದು ಸರಿಯಲ್ಲ. ಏನಾದರೂ ಆಗಲಿ, ನೀನು ತುಂಬ ಜಾಗರೂಕನಾಗಿರಬೇಕು. ಆ ನಾಗಿಣಿ ಈಗಾಗಲೇ ಅವಳು ಹೋರಾಟನ ಶುರು ಮಾಡಿದ್ದಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ವಿಷ್ಣು. ನಾನು ಕೊಟ್ಟಿರೋ ತಾಯ್ತ ನಿನ್ನ ಬಳಿ ಇದೆ ತಾನೇ? ಇದೆ ಬಾಬಾ, ಯಾವಾಗ ಕಟ್ಕೊಂಡೇ ಇರ್ತೀನಿ. ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯಕ್ಕೆ ಹೋಗಬೇಡ. ನಾನಿಲ್ಲಿ ಬರ್ತೀನಿ. ಸತ್ಯ, ನನ್ನ ಹತ್ರ ನಾಗಮಣಿ ಇರೋ ವಿಚಾರ ಪಾಪ ಗೊತ್ತಾಗಲಿಲ್ಲ. ನಾಗಿಣಿಯಿಂದ ನನಗೆ ಅಪಾಯ ಇದೆಯಾ? ನಾಗಿಣಿ ಇಲ್ಲಿ ಬರ್ತಾಳ? ಇವರಿಬ್ಬರ ಮಧ್ಯೆ ಏನೋ ರಹಸ್ಯ ಇದೆ. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಪತ್ತೆ ಮಾಡಲೇಬೇಕು. ಅಂತೂ ಇಷ್ಟು ವರ್ಷಗಳ ನಂತರ ಈ ಮನೆಯಲ್ಲಿ ಒಂದು ತೊಟ್ಟಿಲು ತೂಗೋ ಹಾಗಾಯ್ತು ನೋಡಿ.
ಅಂತೂ ಈಗ ನಾನು ಕಲ್ತಿರೋ ಎಲ್ಲ ಜೋಗಳದ ಹಾಡು ಲಾಲಿ ಹಾಡು ಉಪಯೋಗಕ್ಕೆ ಬರುತ್ತೆ. ಇಷ್ಟು ದಿನ ಈ ಮನೆ ಬಣಬಣ ಅಂತ ಇತ್ತು. ಇನ್ನು ಮುಂದೆ ಮಗು ಕಾಲ್ಗೆಜ್ಜೆ ದನಿ ಕೇಳೋ ಸಮಯ ಬರ್ತಾ ಇದೆ. ಅಮ್ಮನ ಮುಖ ನೋಡಿಯಪ್ಪ, ತಾಯಿತನ ಆಗಲೇ ಹೇಗೆ ತುಂಬಿ ತುಳುಕ್ತಾ ಇದೆ ಅಂತ. ಅತ್ತೆ ಮಾವ, ಈಗ ಅದೆಲ್ಲ ಬಿಡಿ, ಮೊದಲು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಅದೇ ನಿಮಗೆ ಬಳೆ ಬೇಕೋ ಅಥವಾ ಕೊಳಲ್ ಬೇಕೋ? ಹಂಗಂದ್ರೆ ಏನು ಅರ್ಜುನ್ ಅವರೇ? ಅಯ್ಯೋ ಅತ್ತೆ, ನಿಮಗೆ ರಾಧೆ ಬೇಕಾ ಅಥವಾ ಕೃಷ್ಣ ಬೇಕಾ ಅಂತ ಕೇಳಿದೆ. ನೋಡಪ್ಪ, ನಮ್ಗೆ ರಾಧೆ ಕೃಷ್ಣರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಮ್ಮ ಅಮೃತನ್ ಥರ ಒಂದು ಒಳ್ಳೆ ಹೆಣ್ಣು ಅಥವಾ ನಮ್ಮ ಅರ್ಜುನ್ ಥರ ಒಳ್ಳೆ ಗುಣವಂತ ಗಂಡು ಮಗುನೋ, ಒಟ್ಟಿನಲ್ಲಿ ಮಗು ಬೇಕು ಅಷ್ಟೇ ನಮಗೆ. ಅರ್ಜುನ್ ಥರ ಏನೋ ಸರಿ, ಅಮೃತ ಥರ ಅಂದರೆ ಒಂದು ಮರಿ ನಾಗರ ಹುಟ್ಬಿಟ್ರೆ ಏನಪ್ಪ ಗತಿ? ಅದು ಸರಿಯಪ್ಪ, ಹುಟ್ಟೋ ಮಗುಗೆ ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೋಡ್ರಪ್ಪ, ಹೆಣ್ಮಗು ಆದರೆ ಲಕ್ಷಣವಾಗಿ ರಾಜೇಶ್ವರಿ ಅಂತ ಇಟ್ಬಿಡಿ. ಅಯ್ಯೋ ಬೇಡ ಬೇಡ, ಯಾವುದೋ ವಿಲನ್ ಹೆಸರಿದ್ದಂಗಿದೆ. ನಿಮ್ಮ ಮೊದಲನೇ ಮಗಳ ಹೆಸರು ಅಮೃತ. ಸೊ ಈ ಮಗುಗೆ ಸುಧಾ ಅಂತ ಹೆಸರಿಡಿ. ಗಂಡಾದರೆ ಸುಧಾಕರ ಅಂತ ಹೆಸರಿಡಿ. ಸರಿ ಸರಿ, ನಮ್ಮ ಜೋಯಿಸ್ರು ಹೇಳಿದ್ಮೇಲೆ ಮುಗೀತು, ಅದೇ ಹೆಸರು ಹೇಳೋಣ, ಸರಿನಾ? ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಎಲ್ಲಿ ಹೋದ್ರಿ ಇವರು? ಅರ್ಜುನ್, ಹಾವು. ಇಲ್ಲಿವರೆಗೂ ಬಂತ? ಈಗಲೇ ಹೊಡೆದಾಗ್ತೇನೆ ಇದನ್ನ. ಮಾವ, ಹಾಗಾಗೆಲ್ಲ ಮಾಡಬಾರ್ದು. ಏನು ಅರ್ಜುನ್ ನೀವು? ರೀ ಏನಾಯ್ತು? ಹಾವು ಬಂದಿದೆ ನೋಡು. ಅಯ್ಯೋ ರೀ, ಮತ್ತೆ ಹಾವು ಬಂತ? ಹ್ಞೂ ಸರೋಜ, ಇದು ಅವತ್ತು ಬಂದಿತ್ತಲ್ಲ ಅದೇ ಹಾವು ಅನ್ಸುತ್ತೆ. ಅವತ್ತು ಅದನ್ನು ನೋಡಿದ್ಮೇಲೂ ಒಳಗಡೆ ಬಿಟ್ವಲ್ಲ, ಅದು ಮೊದಲನೇ ತಪ್ಪು. ನೋಡಿದ್ಮೇಲೂ ಅದನ್ನು ಸಾಯಿಸದೆ ಬಿಟ್ವಲ್ಲ, ಅದು ಎರಡನೇ ತಪ್ಪು. ಅವತ್ತೇ ಮುಗಿಸ್ಬಿಡ್ಬೇಕಾಗಿತ್ತು ಈ ಹಾವನ್ನ. ಆ ಹಾವು ನಾನೇ ಅಪ್ಪ. ರೀ, ಅದು ಯಾವ ಜನ್ಮದ ದ್ವೇಷ ಇಟ್ಕೊಂಡು ನಮ್ಮ ಮನೆಗೆ ಸೇರ್ಕೊಂಡಿದ್ಯೋ ಏನೋ. ಅಳಿಯಂದ್ರು ತುಳಿದಿದ್ರೆ ಏನು ಗತಿ ಹೇಳಿ? ನಾನಮ್ಮ ಅಮೃತ. ನಿಮಗೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ಶಿವನೇ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹಾವನ್ನ ನೋಡಿದ್ರೆ ದೇವರು ಅಂತಾರೆ. ದೇವರೇ ಆಗಿದ್ದರೆ ದೇವ್ರು ಎಲ್ಲಿರಬೇಕೋ ಅಲ್ಲಿರಬೇಕು. ಹೀಗೆಲ್ಲ ಮನೇಲೆಲ್ಲ ಹರಿದಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತೆ? ಅಲ್ಲ, ಯಾರಿಗಾರು ಏನಾರು ಆದರೆ
ನನಗೇನೂ ಆಗ್ತಿರಲಿಲ್ಲ ಮಾವ. ನನಗೂ ಹಾವುಗಳಿಗೂ ಮೊದಲಿಂದನೂ ಒಂಥರ ಸಂಬಂಧ. ನಾನೇನು ಮೊದಲನೇ ಸತಿ ಹಾವನ್ನ ನೋಡ್ತಾ ಇರೋದಲ್ಲ. ಬಿಡಿ. ಇದೇನಲ್ಲಿ ಅಮೃತವ್ರು ನಿಂತಿರೋ ಹಾಗಿದೆಯಲ್ಲ. ಸರಿ ಅರ್ಜುನ್ ಅವರೇ, ಬೆಳಗ್ಗೆ ಮಡಿಲು ತುಂಬ ಶಾಸ್ತ್ರ ಇರುತ್ತೆ. ಈಗ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಹೇಳೋದಕ್ಕಾಗಲ್ಲ. ನೀವು ಹೋಗಿ ಮಲ್ಕೊಳ್ಳಿ. ಕಿಟಕಿ ಬಾಗಿಲೆಲ್ಲ ಸರಿಯಾಗಿ ಹಾಕ್ಕೊಳ್ಳಿ, ಆಯಿತಾ? ಸರಿ ಅತ್ತೆ. ಅರ್ಜುನ್, ಅಮೃತ ಎಲ್ಲಿ? ಅದು ಮಾವ ರೂಮಲ್ಲಿ ಮಲಗಿದ್ದಾರೆ. ಸರಿ, ನಾವು ಮಲ್ಕೋತೀವಿ. ಬೇಗ ಮಲ್ಕೊಡಿ. ಸರಿ. ರೆಡಿ ಸರೋಜ? ಅದು ಅಮೃತ ಅವರೇ ತಾನೆ? ಅವ್ರು ಇಷ್ಟೊತ್ತಲ್ಲಿ ಹೊರಗಡೆ ಏನು ಮಾಡ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಅದೇನು ಅಂತ ಹೋಗಿ ನೋಡೋಣ. ಇದೆಂಥ ಸಂಕಟ. ಎಲ್ರಿಂದನೂ ಈ ಸತ್ಯ ಮುಚ್ಚಿಟ್ಕೊಳ್ಳೋದೆ ಒಂದು ದೊಡ್ಡ ಸವಾಲಾಗಿದೆ. ಇಷ್ಟು ದಿನ ನನ್ನನ್ನು ಕಾಪಾಡೋದಕ್ಕೆ ಶೇಷ ನನ್ನ ಜೊತೆ ಇದ್ಲು. ಆದರೆ ಆ ಪಾಪಿಗಳು ಅವಳನ್ನು ಬಲಿ ತಗೊಂಡ್ಬಿಟ್ರು. ಇನ್ಮೇಲೆ ನಾನೇ ಒಂಟಿಯಾಗಿ ಹೋರಾಟ ಮಾಡಬೇಕಾಗಿದೆ. ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ಮನೆಯವ್ರ ಮುಂದೆ ನಾನು ಸಿಕ್ಕಾಕೋಬೇಕಾಗಿತ್ತು. ದೇವ್ರ ದೊಡ್ಡವನು ಹೇಗೋ ಪಾರು ಮಾಡಿಬಿಟ್ಟ. ಹಾಗಾದರೆ ಇನ್ನು ಮುಂದೆ ಹೇಗೆಲ್ಲರೂ ಕಣ್ತಪ್ಪಿಸಿ ನನ್ನ ನಾಗರೂಪಕ್ಕೆ ಬರೋದು? ಈ ರಹಸ್ಯನ ಕಾಪಾಡ್ಕೊಂಡು ಹೋಗೋದು ದಿನೇ ದಿನೇ ಕಷ್ಟ ಆಗ್ತಾ ಹೋಗ್ತಿದೆಯಲ್ಲ. ಏನು ಮಾಡಲಿ?